ಸೊ ಹಾಯ್ ಸ್ನೇಹಿತರೆ, ಹೇಗಿದ್ದೀರಾ? ಐ ಹೋಪ್ ಪ್ರತಿಯೊಬ್ಬರು ಸೂಪರ್ ಆಗಿದ್ದೀರಾ, ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ. 2026 ಅಂದ್ರೆ ಈ ಒಂದು ವರ್ಷ ಇಂಡಿಯಾ ಪೋಸ್ಟ್ ಆಫೀಸ್ ಒಂದು ಭಾರತದ ಅಂಚೆ ಇಲಾಖೆಗೆ ತಾವು ಆಲ್ರೆಡಿ ಅಪ್ಲಿಕೇಶನ್ ಹಾಕಿದಿರಾ ಅಂದ್ಕೊಂತೀನಿ. ಹಾಗೆಯೇ ಈ ಒಂದು ಚಾನಲ್ ಮುಖಾಂತರ ಸಿಗುವಂತಹ ಪ್ರತಿ ಒಂದು ಅಪ್ಡೇಟ್ಸ್ ಗಳನ್ನ ತಾವು ಪಡಿತಾ ಇದ್ದೀರಾ ಅಂದ್ಕೊಂತೀನಿ. ಹಾಗಾದ್ರೆ ಸ್ನೇಹಿತರೆ, ತಾವೇನಾದ್ರೂ ಒಂದು ಅಪ್ಲಿಕೇಶನ್ ಹಾಕಿದ್ರೆ ತಮ್ಮೆಲ್ಲರ ಒಂದು ಸೆಲೆಕ್ಷನ್ಸ್ ಅನ್ನ ಇಲ್ಲಿ ಯಾವ ಒಂದು ಬೇಸ್ ಮೇಲೆ ಇಲ್ಲಿ ಒಂದು ಮಾಡ್ಕೊಂತಾರೆ. ಸಿಂಪಲ್ ಆಗಿ ತಾವು ಆನ್ಸರ್ ಅನ್ನ ಕೊಡ್ತೀರಿ, SLC ಒಂದು ಪರ್ಸೆಂಟೇಜ್ ಮೇಲೆ ನಮ್ಮೆಲ್ಲರ ಒಂದು ಸೆಲೆಕ್ಷನ್ ನಡೆಯುತ್ತೆ ಅಂತ. ಓಕೆ, ಹೌದು. ಬಟ್ ಇದರ ಒಂದು ಜೊತೆಗೆ ಕೆಲವೊಂದು ಕಂಡೀಷನ್ಸ್ ಅನ್ನ ಇಲ್ಲಿ ಒಂದು ಫಾಲೋ ಅನ್ನ ಮಾಡಿಕೊಂಡು ಡಿಪಾರ್ಟ್ಮೆಂಟ್ ವೈಸ್ ನಿಮ್ಮ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ. ಫಾರ್ ಎಕ್ಸಾಂಪಲ್ ಆಗಿ ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ಗೆ ಸೇಮ್ ಪರ್ಸೆಂಟೇಜ್ ಇರುವಂತಹ ಒಂದು ಕ್ಯಾಂಡಿಡೇಟ್ಗಳು ಇದ್ರೆ ಆ ಒಂದು ಸಂದರ್ಭದಲ್ಲಿ ಏನನ್ನ ಫಾಲೋ ಅನ್ನ ಮಾಡ್ಕೊಂತಾರೆ. ಏನಾದ್ರೂ ಒಂದು ಜೆಂಡರ್ ವೈಸ್ ಏನಾದ್ರೂ ಒಂದು ಪ್ರಿಯಾರಿಟಿಯನ್ನ ಕೊಡ್ತಾರಾ, ಅಥವಾ ಒಂದು ಕ್ಯಾಟಗರಿ ವೈಸ್ ಏನಾದ್ರೂ ಪ್ರಿಯಾರಿಟಿಯನ್ನು ಕೊಡ್ತಾರಾ, ಅಥವಾ ಏನಾದ್ರೂ ಏಜ್ ಅನ್ನ ನೋಡಿ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ತಾರಾ, ಅಥವಾ ಒಂದು ಪ್ರಿಯಾರಿಟಿಯನ್ನ ಕೊಡ್ತಾರೆ ಎಂಬುದರ ಬಗ್ಗೆ ಸಂಪೂರ್ಣವಾಗಿರುವಂತಹ ಒಂದು ಡೀಟೇಲ್ಸ್ ಅನ್ನ ಇಲ್ಲಿ ಒಂದು ಶೇರ್ ಅನ್ನ ಮಾಡ್ತೀನಿ. 97, 98, 99% ಇದ್ರೂ ಕೂಡ ಏನೋ ಒಂದು ಸೆಲೆಕ್ಷನ್ ಆಗಲ್ಲ. ಸಿಂಪಲ್ ಆಗಿ 80% ಇದ್ರೂ ಕೂಡ ಒಂದು ಸೆಲೆಕ್ಷನ್ ಆಗ್ಬಿಡುತ್ತೆ. ಇದು ಹೇಗೆ ಸಾಧ್ಯ ಎಂಬುದರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಸ್ಟೆಪ್ ಬೈ ಸ್ಟೆಪ್ ನಿಮ್ಮ ಒಂದು ಸೆಲೆಕ್ಷನ್ ಪ್ರೊಸೆಸ್ ಬಗ್ಗೆ ಇಲ್ಲಿ ಒಂದು ಇನ್ಫಾರ್ಮೇಶನ್ ಕೊಡ್ತೀನಿ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ವಿಡಿಯೋನ ತಾವು ಕೊಡ್ತಾರೆ ನೋಡಿ, ಓಕೆನಾ, ಅರ್ಥವನ್ನ ಮಾಡಿಕೊಂಡು ತಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ತಾವು ಶೇರ್ ಅನ್ನ ಮಾಡೋದನ್ನ ತಾವು ಮರಿಬೇಡಿ. ಸ್ನೇಹಿತರೆ, ತಾವು ಸ್ಕ್ರೀನ್ ಮೇಲೆ ತಾವು ಗಮನಿಸಬಹುದು. ಖಂಡಿತವಾಗಿ ಈ ಒಂದು ವಿಡಿಯೋ ತಾವು ಕೊನೆತನಕ ನೋಡಿದ ನಂತರ ತಮಗೆ ಸೆಲೆಕ್ಷನ್ ಪ್ರೋಸೆಸ್ ನ ಒಂದು ರಿಲೇಟೆಡ್ ಆಗಿ ತಮಗೆ ಯಾವುದೇ ರೀತಿಯಾದಂತಹ ಒಂದು ಏನು ಒಂದು ಡೌಟ್ಸ್ ಬರುವುದಿಲ್ಲ. ಏಕೆಂದ್ರೆ ಪ್ರತಿ ಒಂದು ಪಾಯಿಂಟ್ಸ್ ಅನ್ನ ನಾನು ಇದೇ ಒಂದು ವಿಡಿಯೋದಲ್ಲಿ ನಾನು ಏನು ಒಂದು ಕ್ಲಿಯರ್ ಅನ್ನ ಮಾಡ್ಬಿಡ್ತೀನಿ, ಕಂಪ್ಲೀಟ್ ಅನ್ನೋದು ಮಾಡ್ಬಿಡ್ತೀನಿ. ಓಕೆನಾ, ಸಾಧ್ಯವಾದಷ್ಟು ತಾವು ಪ್ರತಿಯೊಬ್ಬರು ಏನೋ ಒಂದು ವಿಡಿಯೋನ ಸ್ಕಿಪ್ ಅನ್ನ ಮಾಡಿದಿರಾ, ಏನೋ ಒಂದು ಪ್ರತಿಯೊಂದು ಇನ್ಫಾರ್ಮೇಶನ್ ತಾವು ಪಡ್ಕೊಳ್ಳಿ. ಆಲ್ರೆಡಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದೀರಾ ಅಂದ್ಕೊಂತೀನಿ. ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ, ಓಕೆನಾ, ಇದೇ ತಿಂಗಳು 16ನೇ ತಾರೀಕು ಇದರ ಒಂದು ಲಾಸ್ಟ್ ಮತ್ತು ಫೈನಲ್ ಆಗಿರುವಂತಹ ಒಂದು ಡೇಟ್ ಇರುತ್ತೆ. ಇನ್ನೇನು ಕೇವಲ 3-4 ದಿನ ಮಾತ್ರ ಏನೋ ಒಂದು ಟೈಮ್ ಇದೆ. ಸಾಧ್ಯವಾದಷ್ಟು ಪ್ರತಿಯೊಬ್ಬರು ಈ ಒಂದು ಎಂಡ್ ಡೇಟ್ ನ ಒಂದು ಒಳಗಡೆ ತಾವು ಅಪ್ಲಿಕೇಶನ್ ಹಾಕುವುದಕ್ಕೆ ತಾವು ಇಲ್ಲಿ ಒಂದು ಪ್ರಯತ್ನವನ್ನ ಮಾಡಿ. ಓಕೆನಾ, ಸಿಂಪಲ್ ಆಗಿ ತಾವು ಅಫಿಷಿಯಲ್ ಆಗಿರುವಂತಹ ಒಂದು ವೆಬ್ಸೈಟ್ ನ ಒಂದು ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹೋಗಿ ತಾವು ಏನೋ ಒಂದು ಕ್ಲಿಕ್ ಹಿಯರ್ ಟು ರಿಜಿಸ್ಟರ್ ಟು ಅಪ್ಲೈ ಅಂತ ಇರುತ್ತೆ. ಸಿಂಪಲ್ ಆಗಿ ಅದರ ಮೇಲೆ ತಾವು ಕ್ಲಿಕ್ ಅನ್ನ ಮಾಡಿದ್ರೆ ಆರಾಮ್ಸೆ ತಮ್ಮ ಒಂದು ಫಾರ್ಮ್ ಅನ್ನ ತಾವು ಫಿಲ್ಅಪ್ ಅನ್ನೋದು ಮಾಡ್ಕೋಬಹುದು. ಓಕೆನಾ, ಇದು ಒಂದು ಕೇವಲ ಒಂದು 10th ಪಾಸ್ ಆಗಿದ್ರೆ ಮಾತ್ರ ತಾವು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ, ಹಾಗೆ ಇಲ್ಲಿ ಯಾವುದೇ ರೀತಿಯಂತಹ ಒಂದು ಎಕ್ಸಾಮಿನೇಷನ್ಸ್ ಇರೋದಿಲ್ಲ. ಇಲ್ಲಿ ಒಂದು ಡೈರೆಕ್ಟ್ ಆಗಿರುವಂತಹ ಒಂದು ಸೆಲೆಕ್ಷನ್ ಅಥವಾ ಒಂದು ನೇರ ನೇಮಕಾತಿಯ ಮುಖಾಂತರ ಇಲ್ಲಿ ತಮ್ಮನ್ನ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಿದ್ದಾರೆ. ಓಕೆನಾ, ಸುಮಾರು 28,741 ಪೋಸ್ಟ್ ಅನ್ನ ರಿಲೀಸ್ ಅನ್ನ ಮಾಡಿದ್ದಾರೆ. ಒಂದು ಒಳ್ಳೆಯ ಒಂದು ಅವಕಾಶ ಅಂತಾನೆ ಹೇಳ್ತೀನಿ. ಹೋಗಿ ಪ್ರತಿಯೊಬ್ಬರು ಇಲ್ಲಿ ಒಂದು ಅಪ್ಲಿಕೇಶನ್ ತಾವು ಹಾಕಬಹುದು. ಓಕೆನಾ, ಈಗ ಮೈನ್ ಆಗಿ ಇಲ್ಲಿ ಒಂದು ಟಾಪಿಕ್ ಬಂದಾಗ ಇಂಡಿಯಾ ಪೋಸ್ಟ್ ಆಫೀಸ್ GDS ನ ಒಂದು ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಇಲ್ಲಿ ನಾನು ಮಾತಾಡ್ತೀನಿ. ಓಕೆನಾ, ನಾನು ಪ್ರತಿ ಒಂದು ವರ್ಷ ಏನು ಇದರ ಬಗ್ಗೆ ನಾನು ಬಹಳಷ್ಟು ಬಾರಿ ನಾನು ಒಂದು ರಿಪೀಟ್ ಅನ್ನ ಮಾಡ್ತಾ ಇರ್ತೀನಿ ಇದೇ ಒಂದು ವಿಡಿಯೋನ. ಏನಕ್ಕಂದ್ರೆ ಅಪ್ಲಿಕೇಶನ್ ಹಾಕ್ಬಿಡ್ತೀರಿ. ಓಕೆನಾ, ಅಪ್ಲಿಕೇಶನ್ ಹಾಕಿದ ನಂತರ ಸೆಲೆಕ್ಷನ್ ಪ್ರೋಸೆಸ್ ಬಗ್ಗೆ ಯಾರಿಗೂ ಏನು ಒಂದು ಅಷ್ಟೊಂದು ಐಡಿಯಾ ಇರೋದಿಲ್ಲ. ಸೊ ಆ ಒಂದು ಉದ್ದೇಶದಿಂದ ಪ್ರತಿ ಒಂದು ಕ್ಲಿಯರ್ ಅನ್ನೋದು ಇಲ್ಲಿ ಒಂದು ಮಾಡ್ಬಿಡ್ತೀನಿ. ಮೊದಲನೇದಾಗಿ ತಾವು ಅಪ್ಲಿಕೇಶನ್ ಹಾಕಿದ ನಂತರ ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇನ್ 10th ಕ್ಲಾಸ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡ್ಕೊಂಡಿದ್ದೀನಿ. ಹೌದು, ತಾವು ಅಪ್ಲಿಕೇಶನ್ ಹಾಕಿದ ನಂತರ ನಿಮ್ಮ ಒಂದು SLC ಒಂದು ಪರ್ಸೆಂಟೇಜ್ ನ ಒಂದು ಆಧಾರದ ಮೇಲೆ ಏನೋ ಒಂದು ಮೆರಿಟ್ ಲಿಸ್ಟ್ ಅನ್ನ ಇಲ್ಲಿ ಒಂದು ರಿಲೀಸ್ ಅನ್ನ ಮಾಡ್ತಾರೆ. ಓಕೆನಾ, ಇದು ಒಂದು ಸಿಸ್ಟಮ್ ಜನರೇಟೆಡ್ ಆಗಿರುವಂತಹ ಒಂದು ಮೆರಿಟ್ ಲಿಸ್ಟ್ ಅನ್ನ ರಿಲೀಸ್ ಅನ್ನ ಮಾಡ್ತಾರೆ. ಯಾವುದೇ ರೀತಿಯಂತಹ ಒಂದು ಫ್ರಾಡ್ ಆಗುವಂತಹ ಒಂದು ಚಾನ್ಸಸ್ ಇಲ್ಲಿ ಇರುವುದಿಲ್ಲ. ಓಕೆನಾ, ಪರ್ಸೆಂಟೇಜ್ ಆಫ್ ಮಾರ್ಕ್ಸ್ ಇನ್ 10th ಕ್ಲಾಸ್ ಅಂತ ಇರುತ್ತೆ. ಹಾಗೆ ಇಲ್ಲಿ ಬಹಳ ಒಂದು ಮುಖ್ಯವಾಗಿ ಇಲ್ಲಿ ಒಂದು ಬಂದಾಗ ಡೇಟ್ ಆಫ್ ಬರ್ತ್ ಓಲ್ಡರ್ ಇನ್ ಏಜ್ ಅಂತ ಇಲ್ಲಿ ಒಂದು ಮೆನ್ಷನ್ ಮಾಡ್ಬಿಟ್ಟಿದ್ದೀನಿ. ಓಕೆನಾ, ಇದರ ಒಂದು ಅರ್ಥ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ಮುಖಾಂತರ ತಮಗೆ ಇಲ್ಲಿ ಒಂದು ಅರ್ಥ ಮಾಡಿಸ್ಬಿಡ್ತೀನಿ. ಸಪೋಸ್ ತಾವು ಒಂದು ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿದಿರಾ ಅಂದ್ಕೊಂತೀನಿ. ಅದು ಒಂದು ಕೋಲಾರ ಆಗಿರ್ಬೋದು, ಬಳ್ಳಾರಿ ಆಗಿರ್ಬೋದು, ಚಾಮರಾಜನಗರ ಆಗಿರ್ಬೋದು. ಅಲ್ಲಿ ಒಂದು ಡಿವಿಷನ್ಗೆ ತಾವು ಅಪ್ಲಿಕೇಶನ್ ಹಾಕಿದಿರಾ ಅಂದ್ಕೊಂತೀನಿ. ಫಾರ್ ಎಕ್ಸಾಂಪಲ್ ಆಗಿ ರಮೇಶ್ ಆಗಿರ್ಬೋದು ಮತ್ತು ಸುರೇಶ್ ಇಬ್ಬರು ಒಂದು ಕ್ಯಾಂಡಿಡೇಟ್ ಏನು ಒಂದು ಒಂದೇ ಡಿವಿಷನ್ಗೆ ಅಪ್ಲಿಕೇಶನ್ ಹಾಕಿರ್ತಾರೆ. ಓಕೆ,
ಓಕೆನಾ. ಅವರ ಒಂದು ಪರ್ಸೆಂಟೇಜ್ ಸೇಮ್ ಆಗಿರುವಂತಹ ಒಂದು ಪರ್ಸೆಂಟೇಜ್ ಇರುತ್ತೆ. ರಮೇಶ್ದು 80% ಇರುತ್ತೆ ಮತ್ತು ಸುರೇಶ್ದು 80% ಏನೋ ಒಂದು ಪರ್ಸೆಂಟೇಜ್ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಇಬ್ಬರಲ್ಲಿ ಯಾರನ್ನ ಇಲ್ಲಿ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡಿಬಿಡ್ತಾರೆ. ಈ ಒಂದು ಸಿಚುವೇಶನ್ ನ ಟೈ ಸಿಚುವೇಶನ್ ಅಂತ ನಾವು ಕರಿತೀವಿ. ಓಕೆನಾ. ಇಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ಯಾರನ್ನ ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂತಾರೆ ಅಂದ್ರೆ, ಮೊದಲನೇದಾಗಿ ಇವರ ಒಂದು ಡೇಟ್ ಆಫ್ ಬರ್ತ್ ಅನ್ನ ಇಲ್ಲಿ ಒಂದು ಚಕೋಟ್ ಅನ್ನ ಮಾಡ್ತಾರೆ. ಓಲ್ಡರ್ ಇನ್ ಏಜ್ ಅಂದ್ರೆ ಯಾರಿಗೆ ಎಷ್ಟು ಒಂದು ಏಜ್ ಆಗಿದೆ ಎಂಬುದರ ಬಗ್ಗೆ ಇಲ್ಲಿ ಒಂದು ಐಡೆಂಟಿಫೈ ಅನ್ನ ಮಾಡ್ತಾರೆ. ಸಪೋಸ್ ರಮೇಶ್ದು 21 ವರ್ಷ ಆಗಿರುತ್ತೆ ಮತ್ತು ಸುರೇಶ್ದು 40 ವರ್ಷ ಆಗಿರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಈ ಒಂದು ಪೋಸ್ಟ್ ಆಫೀಸ್ ನ ಈ ಒಂದು ಜಾಬ್ ಯಾರಿಗೆ ಕೊಡ್ತಾರೆ ಅಂದ್ರೆ, ಈ ಒಂದು ಸುರೇಶ್ಗೆ ಇಲ್ಲಿ ಒಂದು ಜಾಬ್ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಏಕೆಂದ್ರೆ ರಮೇಶ್ಗೆ ಬರೀ 21 ವರ್ಷ ಮಾತ್ರ ಏಜ್ ಇರುತ್ತೆ. ಓಕೆನಾ. ಬೇಕಾದ್ರೆ ನೆಕ್ಸ್ಟ್ ಇಯರ್ ಆಗಿರ್ಬೋದು 40 ವರ್ಷವರೆಗೂ ಏನೋ ಒಂದು ಅಪ್ಲಿಕೇಶನ್ ಹಾಕ್ಬೋದು, ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಪಡ್ಕೋಬಹುದು. ಬಟ್ ಸುರೇಶ್ಗೆ 40 ವರ್ಷ ಆಲ್ಮೋಸ್ಟ್ ಆಗ್ತಾ ಇದೆ. ಸೊ ಆ ಒಂದು ಸಂದರ್ಭದಲ್ಲಿ ಇವರಿಗೆ ಒಂದು ಫಸ್ಟ್ ಪ್ರಿಯಾರಿಟಿಯನ್ನ ಕೊಡ್ತಾರೆ. ನಂತರ ಏಜ್ ಬಾರ್ ಆಗೋಗುತ್ತೆ, ಏಜ್ ರಿಲ್ಯಾಕ್ಸೇಷನ್ ಕೂಡ ಅಷ್ಟೊಂದು ಸಿಗೋದಿಲ್ಲ. ಸೊ ಆ ಒಂದು ಸಂದರ್ಭದಲ್ಲಿ ಸುರೇಶ್ಗೆ ಇಲ್ಲಿ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಹಾಗೆ ಮಾತಾಡಕ್ ಹೋದ್ರೆ ಸ್ನೇಹಿತರೆ, ಜೆಂಡರ್ ಫಿಮೇಲ್ ಆಗಿರ್ಬೋದು ಮತ್ತು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ನಾವು ಮಾತಾಡಕ್ ಹೋದ್ರೆ, ಸಪೋಸ್ ಏನು ಇದೇ ಒಂದು ಡಿವಿಷನ್ ಅಲ್ಲಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗಳು ಇದ್ದು ಮತ್ತು ಮೇಲ್ ಕ್ಯಾಂಡಿಡೇಟ್ ಇದ್ರೆ ಅವರ ಒಂದು ಪರ್ಸೆಂಟೇಜ್ ಸೇಮ್ ಇದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಫಿಮೇಲ್ಗೆನೆ ಇಲ್ಲೇನೋ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆನಾ. ಇವರ ಒಂದು ಪರ್ಸೆಂಟೇಜ್ ಏನೋ ಸೇಮ್ ಇದೆ. ಓಕೆನಾ. ಅದರ ಬಗ್ಗೆ ಏನು ಡೌಟ್ ಇಲ್ಲ. ಬಟ್ ಇಲ್ಲಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ಗೆ ಇಲ್ಲಿ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆನಾ. ಬಹಳಷ್ಟು ಒಂದು ಕ್ಯಾಂಡಿಡೇಟ್ಸ್ಗಳು ಕಮೆಂಟ್ಸ್ ಅನ್ನ ಮಾಡ್ತಾರೆ. ಓಕೆನಾ. ಬ್ರದರ್ ನಮ್ದು ಇಷ್ಟು ಒಂದು ಪರ್ಸೆಂಟೇಜ್ ಇತ್ತು, ಆದ್ರೂ ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ. ಬ್ರದರ್ ನಮ್ದು 99% ಇತ್ತು, 98% ಇತ್ತು, ನಮ್ಮ ಒಂದು ಸೆಲೆಕ್ಷನ್ ಆಗಿಲ್ಲ. ಕಾರಣ ಏನು ಅಂದ್ರೆ, ಇದೇ ಒಂದು ಏನೋ ಒಂದು ಕಾರಣ ಇರುತ್ತೆ. ತಾವು ಅಪ್ಲೈ ಮಾಡಿರುವಂತಹ ಒಂದು ಡಿವಿಷನ್ ಗೆ ಫಿಮೇಲ್ ಕ್ಯಾಂಡಿಡೇಟ್ಸ್ ಸಹ ಏನೋ ಒಂದು ಅಪ್ಲೈ ಅನ್ನ ಮಾಡಿರ್ತಾರೆ. ಮೇಲ್ ಕ್ಯಾಂಡಿಡೇಟ್ ನ ಒಂದು ಪರ್ಸೆಂಟೇಜ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ನ ಒಂದು ಪರ್ಸೆಂಟೇಜ್ ಸೇಮ್ ಇರುತ್ತೆ. ಆ ಒಂದು ಸಂದರ್ಭದಲ್ಲಿ ಫಿಮೇಲ್ ಕ್ಯಾಂಡಿಡೇಟ್ ಗೆ ಇಲ್ಲಿ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಕೊಡ್ತಾರೆ, ಅಂದ್ರೆ ಒಂದು ಜಾಬ್ ಅನ್ನ ಇಲ್ಲಿ ಒಂದು ಮಾಡ್ಕೊಡ್ತಾರೆ. ಹಾಗೆಯೇ ಕ್ಯಾಟಗರಿ ವೈಸು ಕೂಡ ಇಲ್ಲಿ ಒಂದು ಪ್ರಿಯಾರಿಟಿ ಅನ್ನೋದು ಕೊಡ್ತಾರೆ ಸ್ನೇಹಿತರೆ. ಫಾರ್ ಎಕ್ಸಾಂಪಲ್ ಆಗಿ ಒಂದು ಡಿವಿಷನ್ ಗೆ ಅಪ್ಲಿಕೇಶನ್ ಹಾಕಿರುವಂತಹ ಒಂದು ಕ್ಯಾಂಡಿಡೇಟ್ ಗಳ ಒಂದು ಪರ್ಸೆಂಟೇಜ್ ಸೇಮ್ ಇರುತ್ತೆ. ಬಟ್ ಅಲ್ಲಿ ಒಂದು ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿಯನ್ನ ಕೂಡ ಇಲ್ಲಿ ಒಂದು ಫಿಲ್ಟರ್ ಅನ್ನ ಮಾಡಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ರಮೇಶ್ ಅಂತ ಇಟ್ಕೊಳ್ಳಿ, ಇವರು ಒಂದು SC/ST ನ ಒಂದು ಕ್ಯಾಟಗರಿ ಸೇರಿರ್ತಾರೆ. ಹಾಗೆ ಬೇರೆಯವರು ಮೊಹಮ್ಮದ್ ಅಂತ ಇಟ್ಕೊಳ್ಳಿ. ಓಕೆನಾ. ಇವರು ಒಂದು ಜನರಲ್ ನ ಒಂದು ಕ್ಯಾಟಗರಿಗೆ, OBC ನ ಒಂದು ಕ್ಯಾಟಗರಿ ಸೇರಿರ್ತಾರೆ. ಇವರ ಒಂದು ಪರ್ಸೆಂಟೇಜ್ ಏನೋ ಒಂದು ಆಲ್ಮೋಸ್ಟ್ ಸೇಮ್ ಇರುತ್ತೆ. ಅಂತ ಒಂದು ಸಂದರ್ಭದಲ್ಲಿ ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿಗೆ ಯಾರು ಸೇರಿದ್ದಾರೆ ಎಂಬುದರ ಬಗ್ಗೆ ಐಡೆಂಟಿಫೈ ಅನ್ನ ಮಾಡಿ ಅವರಿಗೆ ಇಲ್ಲಿ ಒಂದು ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಐ ಹೋಪ್ ತಮಗೆ ಇದರ ಒಂದು ಕಂಪ್ಲೀಟ್ ಆಗಿ ಇಲ್ಲಿ ಒಂದು ಕ್ಲಿಯರ್ ಆಗಿದೆ ಅಂದ್ಕೊಂತೀನಿ. ಸಿಂಪಲ್ ಆಗಿ ತಮ್ಮ ಒಂದು SLC ಆ ಒಂದು ಪರ್ಸೆಂಟೇಜ್ ಮೇಲೆನೆ ನಿಮ್ಮ ಒಂದು ಫೈನಲ್ ಆಗಿರುವಂತಹ ಒಂದು ಸೆಲೆಕ್ಷನ್ ಆಗಲ್ಲ. ಇದರ ಒಂದು ಜೊತೆಗೆ ತಮ್ಮ ಒಂದು ಏಜ್ ಅನ್ನ ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡ್ಕೊಂತಾರೆ. ಹಾಗೆ ಇದರ ಒಂದು ಜೊತೆಗೆ ಯಾವ ಒಂದು ಜೆಂಡರ್ ಅನ್ನೋದು ಇಲ್ಲಿ ಒಂದು ಕನ್ಸಿಡರ್ ಅನ್ನ ಮಾಡ್ಕೊಂತಾರೆ. ಮತ್ತು ಕ್ಯಾಟಗರಿ, ಅದರಲ್ಲೂ ಒಂದು ರಿಸರ್ವ್ಡ್ ಆಗಿರುವಂತಹ ಒಂದು ಕ್ಯಾಟಗರಿ ಯಾವುದು ಅಂತ ಒಂದು ಕನ್ಸಿಡರ್ ಅನ್ನ ಮಾಡಿ ಫೈನಲ್ ಆಗಿ ತಮ್ಮ ಒಂದು ಸೆಲೆಕ್ಷನ್ಸ್ ಅನ್ನೋದು ಇಲ್ಲಿ ಒಂದು ಮಾಡ್ಕೊಂತಾರೆ. ಸಿಂಪಲ್ ಆಗಿ ಇಷ್ಟೇ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನಲ್ಲಿ ಫಾಲೋ ಆಗುವಂತಹ ಒಂದು ಸ್ಟೆಪ್ಗಳು ಆಗಿರುತ್ತೆ. ಒಂದು ಪೋಸ್ಟ್ ಆಫೀಸ್ ನ ಒಂದು GDS ನ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಫಸ್ಟ್ ಪ್ರಿಯಾರಿಟಿ ಯಾರಿಗೆ ಇಲ್ಲಿ ಒಂದು ಕೊಡ್ತಿದ್ದಾರೆ ಅಂದ್ರೆ, ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಕೊಡ್ತಿದ್ದಾರೆ. ಬಹಳಷ್ಟು ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳು ಏನೋ ಒಂದು ಕಮೆಂಟ್ಸ್ ಅನ್ನ ಮಾಡ್ತೀರಿ, ಏನೋ ಒಂದು ಬ್ರದರ್ ಇದು ನಮಗೆ ಒಂದು ಫಿಟ್ ಆಗುತ್ತಾ ಇಲ್ಲ ಈ ಒಂದು GDS ಜಾಬ್ ಅಂತ. ಖಂಡಿತವಾಗಿ ಇದು ಒಂದು ಫಿಟ್ ಆಗುತ್ತೆ. ಅದೇ ಒಂದು ರೀಸನ್ ಇಂದಾಗಿ ತಮಗೆ ಇಲ್ಲಿ ಒಂದು ಫಸ್ಟ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಿದ್ದಾರೆ. ತಾವು ಇಲ್ಲಿ ಒಂದು ಗಮನಿಸಬಹುದು ಸ್ನೇಹಿತರೆ, ಇಲ್ಲಿ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ ಗಳು ಯಾರೆಲ್ಲ ಇದ್ದಾರೆ ಅದನ್ನ ಬಿಟ್ಟು ಫಸ್ಟ್ ಪ್ರಿಯಾರಿಟಿ ಈ ಒಂದು ಕ್ಯಾಟಗರಿ ವೈಸ್ ಇಲ್ಲಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳನ್ನ ಇಲ್ಲಿ ಒಂದು ಕೊಡ್ತಾರೆ. ಫಾರ್ ಎಕ್ಸಾಂಪಲ್ ಆಗಿ ST ನ ಒಂದು ಟ್ರಾನ್ಸ್ಜೆಂಡರ್ ನ ಒಂದು ಕ್ಯಾಟಗರಿ ಆಗಿದ್ರೆ ಅವರಿಗೆ ಒಂದು ಫಸ್ಟ್ ಪ್ರಿಯಾರಿಟಿ ಸಿಗುತ್ತೆ. ST ಫಿಮೇಲ್ ಆಗಿರ್ಬೋದು, SC ಟ್ರಾನ್ಸ್ಜೆಂಡರ್ ವುಮೆನ್ ಆಗಿರ್ಬೋದು, SC ಫಿಮೇಲ್ ಆಗಿರ್ಬೋದು, OBC ಟ್ರಾನ್ಸ್ಜೆಂಡರ್ ವುಮೆನ್ ಆಗಿರ್ಬೋದು, OBC ಫಿಮೇಲ್, EWS ಟ್ರಾನ್ಸ್ಜೆಂಡರ್ ವುಮೆನ್ ಆಗಿರ್ಬೋದು, EWS ಫಿಮೇಲ್, UR ಟ್ರಾನ್ಸ್ ವುಮೆನ್, UR ಫಿಮೇಲ್. ಓಕೆನಾ. ಈ ರೀತಿಯಾಗಿರುವಂತಹ ಒಂದು ಕ್ಯಾಟಗರಿ ವೈಸ್ ಮೊದಲನೇ ಆದ್ಯತೆ ಯಾರಿಗೆ ಸಿಗುತ್ತೆ ಅಂದ್ರೆ, ಇಲ್ಲಿ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಆದ್ಯತೆ ಸಿಗುತ್ತೆ. ಓಕೆನಾ. ಅದನ್ನ ಬಿಟ್ಟು ತಾವು ನೋಡಬಹುದು ST ಟ್ರಾನ್ಸ್ ಮೇಲ್ ಆಗಿರ್ಬೋದು, ST ಮೇಲ್ ಆಗಿರ್ಬೋದು, SC ಟ್ರಾನ್ಸ್ಜೆಂಡರ್ ಮೇಲ್ ಆಗಿರ್ಬೋದು, SC ಮೇಲ್, OBC ಟ್ರಾನ್ಸ್ಜೆಂಡರ್ ಮೇಲ್, OBC ಮೇಲ್, EWS ಟ್ರಾನ್ಸ್ಜೆಂಡರ್ ಮೇಲ್, EWS ಮೇಲ್, UR ಟ್ರಾನ್ಸ್ಜೆಂಡರ್ ಮೇಲ್ ಮತ್ತು ಏನೋ ಒಂದು ಜನರಲ್ ಮೇಲ್ ಕ್ಯಾಂಡಿಡೇಟ್ ಗೆ ಇಲ್ಲಿ ಒಂದು ಸೆಕೆಂಡ್ ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ.
ಓಕೆನಾ. ಸಪೋಸ್ ಏನಾದ್ರೂ ಒಂದು ಮೇಲ್ ಕ್ಯಾಂಡಿಡೇಟ್ಗಳ ಒಂದು ಪರ್ಸೆಂಟೇಜ್ ಜಾಸ್ತಿ ಇದ್ದು ಏನಾದ್ರೂ ಫಿಮೇಲ್ ಕ್ಯಾಂಡಿಡೇಟ್ಗಳ ಒಂದು ಪರ್ಸೆಂಟೇಜ್ ಕಮ್ಮಿ ಇದ್ರೆ ಆ ಒಂದು ಸಂದರ್ಭದಲ್ಲಿ ಮೇಲ್ ಕ್ಯಾಂಡಿಡೇಟ್ ಗಳನ್ನ ಏನೋ ಒಂದು ಸೆಲೆಕ್ಷನ್ಸ್ ಅನ್ನ ಮಾಡ್ಕೊಂಡು ಬಿಡ್ತಾರೆ. ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಎಲ್ಲಿ ಒಂದು ಪ್ರಿಯಾರಿಟಿ ಸಿಗುತ್ತೆ ಅಂದ್ರೆ ಯಾವಾಗ ಮೇಲ್ ಮತ್ತು ಫಿಮೇಲ್ ಕ್ಯಾಂಡಿಡೇಟ್ ಗಳ ಒಂದು ಪರ್ಸೆಂಟೇಜ್ ಸೇಮ್ ಇರುತ್ತೆ ಅಂತ ಒಂದು ಸಂದರ್ಭದಲ್ಲಿ ಮಾತ್ರ ಏನೋ ಒಂದು ಫಿಮೇಲ್ ಕ್ಯಾಂಡಿಡೇಟ್ ಗಳಿಗೆ ಇಲ್ಲಿ ಒಂದು ಪ್ರಿಯಾರಿಟಿ ಅನ್ನೋದು ಇಲ್ಲಿ ಒಂದು ಕೊಡ್ತಾರೆ. ಓಕೆನಾ. ಇಷ್ಟು ಸಿಂಪಲ್ ಆಗಿ ತಮ್ಮ ಒಂದು ಸೆಲೆಕ್ಷನ್ ಪ್ರೋಸೆಸ್ ನ ಒಂದು ರಿಲೇಟೆಡ್ ಆಗಿರುವಂತಹ ಒಂದು ಕಂಪ್ಲೀಟ್ ಆಗಿರುವಂತಹ ಒಂದು ಇನ್ಫಾರ್ಮೇಶನ್ ಆಗಿರುತ್ತೆ. ಐ ಹೋಪ್ ಪ್ರತಿ ಒಂದು ಡೌಟ್ಸ್ ಏನೆಲ್ಲ ತಮ್ಮ ಒಂದು ಮೈಂಡ್ ಅಲ್ಲಿ ಇದೆ ಅದು ಒಂದು ಕ್ಲಿಯರ್ ಆಗಿದೆ ಅಂದ್ಕೊಂತೀನಿ. ಇದನ್ನ ಬಿಟ್ಟು ತಮಗೆ ಇನ್ನೇನಾದ್ರೂ ಒಂದು ಅಪ್ಡೇಟ್ಸ್ ಗಳು ಬೇಕು ಅಂದ್ಕೊಂಡಿದ್ರೆ, ವಿಡಿಯೋಸ್ ಗಳು ಬೇಕು ಅಂದ್ಕೊಂಡಿದ್ರೆ ದಯವಿಟ್ಟು ತಾವು ಕಮೆಂಟ್ ಮುಖಾಂತರ ತಿಳಿಸಿ. ಖಂಡಿತವಾಗಿ ನಾನೇನೋ ಒಂದು ಮುಂದಿನ ಒಂದು ವಿಡಿಯೋದಲ್ಲಿ ಆ ಒಂದು ಡೌಟ್ಸ್ ಗಳನ್ನ ಕ್ಲಿಯರ್ ಅನ್ನ ಮಾಡೋದಕ್ಕೆ ನಾನು ಪ್ರಯತ್ನವನ್ನ ಮಾಡ್ತೀನಿ.